ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾವಿನಕೆರೆ ಕೆನರಾ ಬ್ಯಾಂಕ್ ಬ್ರಾಂಚ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಮ್ಯಾನೇಜರ್ ಜಯಶ್ರೀ ಅವರು ಬ್ಯಾಂಕಿಗೆ ಸಾಲ ಕೇಳಲು ಬರುವ ರೈತರಿಗೆ, ಕೂಲಿಕಾರರಿಗೆ, ಮಹಿಳೆಯರಿಗೆ ಯಾವುದೇ ರೀತಿಯ ಗೌರವ ನೀಡದೆ ತಾನು ಒಂದು ಮಹಿಳೆ, ನನಗೆ ಯಾರು ಏನೂ ಮಾಡಲು ಸಾಧ್ಯ ಇಲ್ಲ ಎಂಬ ಅಹಂಕಾರದಿಂದ ಮನಸ್ಸಿಗೆ ತೋಚಿದ್ದು ಮಾತನಾಡುತ್ತಾರೆ. ರೈತರಿಗೆ ನೀವು ಸಾಲ ಕೊಡು ಅಂತಂದರೆ ಮೇಡಮ್ ಬಂದವ್ರ ಹತ್ರ ಬ್ಯಾಂಕ್ ಫೋನ್ ಇಸ್ಕೊಳ್ಳಿ, ನಾನು ಊರಲ್ಲಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ ಬೇಕು ಮೇಡಮ್ ನಿಮಗೆ? ನಾನು ಲೋನ್ ಕೊಡೋಕ್ಕಾಗಲ್ಲ ಅಂದರೆ ಸರ್ ದೋಯ್ತು, ನಾನು ಊರಲ್ಲಿ ಇಲ್ಲ ಅಂತ ನೀವು ಹೆಂಗೆ ಹೇಳ್ತಿದೆ ಸರ್? ಹಸು, ಕುರಿ, ಕೋಳಿ ಸಾಕಾಣಿಕೆ ಸಾಲಕ್ಕಾಗಿ ಅರ್ಜಿ ಹಾಕಿದ್ದಾರೆ. ಅವುಗಳನ್ನು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದೆ. ಅರ್ಜಿ ವಜಾಗೊಳಿಸುತ್ತಾರೆ. ಕೇಳಲು ಹೋದಾಗ ಸಬ್ಸಿಡಿ ಹಣ ತೆಗೆದುಕೊಂಡು ಹೋಗಿ ನೀವು ಜೀವನ ಮಾಡುತ್ತೀರಿ, ನಂತರ ನಾವು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಎಂದು ಉಡಾಫೆ ಉತ್ತರ ಹೇಳುತ್ತಾರೆ. ರೈತರು ಸಾಲ ಪಡೆಯಲು ಕಾನೂನು ಮತ್ತು ನಿಯಮಗಳು ಹೇಳಿದ್ರೆ ನಿಮ್ಮ ಹೆಸರು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕುತ್ತಾರೆ. ಈಗಾಗಲೇ ಲೀಡ್ ಬ್ಯಾಂಕ್ನವರ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ ಮೇಡಮ್ಗೆ ನಮ್ಮ ಫೋನ್ ಯಾಕೆ ಇಸ್ಕೊಂತೀರಾ? ಇಲ್ಲ, ನನ್ನ ಫೋನ್ ಯಾಕೆ ಇಸ್ಕೊಂತೀರಾ ಹೇಳಿ? ರೈತರಿಗೆ ನೀವು ಸಾಲ ಕೊಡು ಅಂತಂದರೆ ಮೇಡಮ್ ಬಂದವ್ರ ಹತ್ರ ಬ್ಯಾಂಕ್ ಫೋನ್ ಇಸ್ಕೊಳ್ಳಿ, ಫೋನ್ ಇಸ್ಕೊಳ್ಳಿ ಅನ್ನೋದು ಅಲ್ಲ, ಫೋನ್ ಇಸ್ಕೊಳ್ಳಿ ಅನ್ನೋದು ಎಷ್ಟು ಮಟ್ಸಿಗೆ ಹಾಕಿದೆ ಮೇಡಮ್? ಯಾಕೆ ಮಾಡ್ತಿದ್ದೆ ಮೇಡಮ್? ನಾನೇನೋ ದುಡ್ಡು ತೊಗೊತಾ ಇದ್ದೀನ, ಏನಾರು ಮುಟ್ಟಿದ್ದೀನ, ಏನೋ ನನ್ನ ಬಗ್ಗೆ ಏನಾರು ಬ್ಯಾಂಕ್ ಸಿಬ್ಬಂದಿ ಬಗ್ಗೆ ಏನಾರು ಮಾತಾಡಿದ್ದೀನ? ನಾನು ಊರಲ್ಲಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ ಬೇಕು ಮೇಡಮ್ ನಿಮಗೆ? ನಾನು ಊರಲ್ಲಿ ಇಲ್ಲ ಅನ್ನೋದಕ್ಕೆ ನೀವು ಹೇಗೆ ಹೇಳ್ತಿದ್ದೀರಾ ನಾನು ಊರಲ್ಲಿಲ್ಲ ಅಂತ? ನಮ್ಮೂರಲ್ಲಿ ಸರ್ ಒಂದು 170 ಮನೆ ರೈತರಿದ್ದಾರೆ. ನಾನು ಲೋನ್ ಕೊಡೋಕ್ಕಾಗಲ್ಲ ಅಂದರೆ ಸರ್ ದೋಯ್ತು, ನಾನು ಊರಲ್ಲಿ ಇಲ್ಲ ಅಂತ ನೀವು ಹೆಂಗೆ ಹೇಳ್ತಿದ್ದೀರಾ ಸರ್? ಇದಾಗಿತ್ತು ಇವತ್ತಿನ ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್. ನಮಸ್ತೆ.